ನಾವು 17ನೇ ತಾರೀಕಿಗೆ ಅಲ್ಲಿ ಇರಬೇಕು. ಹಾಗಾಗಿ ನಾವು 15ನೇ ತಾರೀಕೆ ಇಲ್ಲಿ ದೇವರ ಮಕರ ಸಂಕ್ರಾಂತಿ ಉತ್ಸವ ಚೂರ್ಣೋತ್ಸವ ಮುಗಿಸಿಕೊಂಡು ಹೊರಡ್ತಾ ಇದ್ದೇವೆ. ಅಲ್ಲ, ಕಳೆದ ಬಾರಿ ಯಾರು ಭಾಗವಹಿಸಿರಲಿಲ್ಲ. 2 ಕಡೆ ಭಾಗವಹಿಸ್ಕೊಂಡು ಹೇಳ್ತಾ ಇದ್ದೀರಾ ನೀವು? ಅಲ್ಲ, ಅಷ್ಟಮಠಗಳು ಹೇಳ್ತಾ ಇದ್ದೀರಿ ನಂಗೆ ಗೊತ್ತಾಗಿಲ್ಲ. ಒಂದೇ ದಿವಸ ಅಲ್ಲಿ ಅಯೋಧ್ಯೆಯಲ್ಲಿ ಭಾಗವಹಿಸಿ ಇಲ್ಲೂ ಭಾಗವಹಿಸಿ ಅಂತ ಹೇಳ್ತಾ ಇದ್ದೀರಾ? ನಂಗೆ ಗೊತ್ತಾಗಿಲ್ಲ, ಏನು ಹೇಳ್ತಾ ಇದ್ದೀನಿ? ನಿಮ್ಮ ಅಭಿಪ್ರಾಯ ಏನು ಸ್ಪಷ್ಟಪಡಿಸಿ. ಅಲ್ಲ, ನಿಮ್ಮ ಭಿನ್ನಾಭಿಪ್ರಾಯಗಳೆಲ್ಲ ಇತ್ತು. ನಿಮ್ಮ ಅಭಿಪ್ರಾಯ ಸ್ಪಷ್ಟಪಡಿಸಿ. ನಿಮ್ಮ ಅಭಿಪ್ರಾಯ ಸ್ಪಷ್ಟಪಡಿಸಿ. ಅಲ್ಲ, ಪ್ರಮುಖವಾಗಿ ನಿಮ್ಮ ಅಭಿಪ್ರಾಯ ಸ್ಪಷ್ಟಪಡಿಸಿ. ಒಂದೇ ದಿವಸದಲ್ಲಿ ಅಯೋಧ್ಯೆಯಲ್ಲಿ ಇರಬೇಕು, ಉಡುಪಿಯಲ್ಲಿ ಇರಬೇಕು ಹೇಳ್ತಾ ಇದ್ದೀರಲ್ಲ? ನಾವು 17ನೇ ತಾರೀಕಿಗೆ ಅಲ್ಲಿ ಇರಬೇಕು. ಹಾಗಾಗಿ ನಾವು 15ನೇ ತಾರೀಕೆ ಇಲ್ಲಿ ದೇವರ ಮಕರ ಸಂಕ್ರಾಂತಿ ಉತ್ಸವ ಚೂರ್ಣೋತ್ಸವ ಮುಗಿಸಿಕೊಂಡು ಹೊರಡ್ತಾ ಇದ್ದೇವೆ. ಅಲ್ಲ, ಕಳೆದ ಬಾರಿ ಯಾರು ಭಾಗವಹಿಸಿರಲಿಲ್ಲ. 2 ಕಡೆ ಭಾಗವಹಿಸ್ಕೊಂಡು ಹೇಳ್ತಾ ಇದ್ದೀರಾ ನೀವು? ಅಲ್ಲ, ಅಷ್ಟಮಠಗಳು ಹೇಳ್ತಾ ಇದ್ದೀರಿ ನಂಗೆ ಗೊತ್ತಾಗಿಲ್ಲ. ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಒಂದೇ ದಿವಸ ಅಲ್ಲಿ ಅಯೋಧ್ಯೆಯಲ್ಲಿ ಭಾಗವಹಿಸಿ ಇಲ್ಲೂ ಭಾಗವಹಿಸಿ ಅಂತ ಹೇಳ್ತಾ ಇದ್ದೀರಾ? ನಂಗೆ ಗೊತ್ತಾಗಿಲ್ಲ, ಏನು ಹೇಳ್ತಾ ಇದ್ದೀನಿ? ನಿಮ್ಮ ಅಭಿಪ್ರಾಯ ಏನು ಸ್ಪಷ್ಟಪಡಿಸಿ. ಅಲ್ಲ, ನಿಮ್ಮ ಭಿನ್ನಾಭಿಪ್ರಾಯಗಳೆಲ್ಲ ಇತ್ತು. ನಿಮ್ಮ ಅಭಿಪ್ರಾಯ ಸ್ಪಷ್ಟಪಡಿಸಿ. ನಿಮ್ಮ ಅಭಿಪ್ರಾಯ ಸ್ಪಷ್ಟಪಡಿಸಿ. ಅಲ್ಲ, ಪ್ರಮುಖವಾಗಿ ನಿಮ್ಮ ಅಭಿಪ್ರಾಯ ಸ್ಪಷ್ಟಪಡಿಸಿ. ಒಂದೇ ದಿವಸದಲ್ಲಿ ಅಯೋಧ್ಯೆಯಲ್ಲಿ ಇರಬೇಕು, ಉಡುಪಿಯಲ್ಲಿ ಇರಬೇಕು ಹೇಳ್ತಾ ಇದ್ದೀರಲ್ಲ?